ಸೊ ಎಲ್ಲಾಗ ನಮಸ್ಕಾರ. ನಂಗಿಂದು ಇಲ್ಲಿಬ್ಬರು ಮಲೇಷ್ಯಾದಾಗಿದ್ದು ಪುತ್ರಜಯ ತಂಬೋದೇಳೆ. ಇದು ಮೈನ್ ಸ್ಪೆಷಾಲಿಟಿ ಏನಾಗ್ತದೆ ಅಂದರೆ ಇಲ್ಲಿದ್ದ ಪ್ರೈಮ್ ಮಿನಿಸ್ಟ್ರಿ ಆಫೀಸ್ ಬಂದು ಇಲ್ಲಿ ಇಡದೆ ನನಗೆ ತೋರಿಸಿ ನೋಡಿವಿ. ಇದು ಕೋಲಾಲಂಪೂರಿಂದ ಕೆಟ್ಟತಟ್ಟ ಒಂದು 30 ಕಿಲೋಮೀಟ್ರು ಡಿಸ್ಟೆನ್ಸ್ದಾಗ ಇಡದೆ. ಇದು ನಿಮಗೆ ನೋಡಿದ್ದು ಮಾಸ್ಕು ಆಡೋದಕ್ಕೆ ದೊಡ್ಡ ಮಾಸ್ಕು ಇಲ್ಲಿ ಹೋಗಿ ಪುತ್ರಜಯದಾಗ ಆಡೋ ಮಾಸ್ಕು. ನಿಂಗೆ ಈಗ ಬಿಲ್ಡಿಂಗ್ ಏನಂದ್ರೆ ಇತ್ತ ಪ್ರೈಮ್ ಮಿನಿಸ್ಟರ್ ಆಫೀಸು, ಅದಾವುದು ಮಲೇಷಿಯನ್ ಪ್ರೈಮ್ ಮಿನಿಸ್ಟರ್ ಬಂದು ಕುಳುಬೋ ಎಡ ಇಲ್ಲಿತ್ತ ಅಡ್ಮಿನಿಸ್ಟ್ರೇಟಿವ್ ಮೈನ್ ಆಫೀಸ್ ಬಂದಿತ್ತ. ನನಗೆ ಈಗ ಅಲ್ಲಿಗಿಂತ ಒಯ್ಯಿಂದು ಈ ಪುತ್ರಜಯ ಎಂಬೋ ಎಡೆ ನೋಡಿದೆ ಅಂದರೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸು, ಅದಾವುದು ಮಲೇಷಿಯನ್ಗಳು ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸು ಬಂದು ಇಲ್ಲಿತ್ತ ಲೊಕೇಟ್ ಆಗಿಡದೆ. ಇಲ್ಲಿ ನಂಗೆ ಇಂಡಿಯಾ ಮಕ್ಕಿಲ್ಲ, ನಂಗೆ ದಾರ ಎಲ್ಲಿ ಬೇಕು ಅಲ್ಲಿಯೋ ಹೋಗಿ ನಿದ್ದು ಫೋಟೋ ಹಿಡ್ತು ಅಂತೆಲ್ಲ ಮಾಡೋಕು. ಒಂದೇ ಏನಂದ್ರೆ ಹೋಗೋಸ್ ಉಗ್ಗೋದು ಮುಡಿಯ, ಅದಾವುದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹೋಗೋಸ್ತಾ ಉಗ್ಗೋದು ಮುಡಿಯ ತವಿರ ಮತ್ತೆ ಪಡಿ ಎಲ್ಲ ಎಡಗ ಬಂದು ನಿಂಗೆ ನೋಡಾಕು. ಇಲ್ಲಿ ಮಕ್ಕಳೆಲ್ಲವೂ ನೋಡೋದ್ರಿಂದಲೇ ಅಪ್ಪರ ಭಯಂಕರ ಸಿಂಪಲ್ ಹತ್ತಿದ್ದಾರೆ. ದೊಡ್ಡ ಇಟ್ಟು ಅದು ಇದನ್ನು ನೋಡೋದ್ರಿಂದಲೇ ಎಲ್ಲ ನಂಗೆ ಇಂಡಿಯನ್ ಫುಡ್ಡು ಒಳ್ಳೆ ಎಡೆ ಸಿಕ್ಕಿಲ್ಲ. ಒಂದೇ ಇದು ಏನಂದರೆ ನಂಗೆ ಅರುದು ಬಪ್ಪದು, ಅದಾವುದು ಇಲ್ಲಿ ಪೊದುವೈಪೋಕ್ಕೆಲ್ಲ ಬಂದು ಮಲೈ ಮಕ್ಕಳಿಂದ ಆಗ್ಯಾರ, ಮೇಯ್ನ ಮುಸ್ಲಿಮ್ಸ್ ಇದ್ದಾರೆ ಜಾಸ್ತಿ. ದೊಡ್ಡ ಅವಕ್ಕೆ ತಗೊಂಡು ನಂಗೆ ಫುಡ್ಡು ಆಡದೆ. ಪ್ಲಸ್ಸು ಅವಕ್ಕೆ ಮೊದಲೇ ಇಲ್ಲಿ ಸರಿತರಿಯಾದಾಗ ಏನೇ ಆಗ್ಯಾರ ಅಂದರೆ ನಂಗೆ ಇಂಡಿಯಾದಿಂದ ನೆರೆಯ ಮಕ್ಕಳು ಬಂದು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅಂತೆಲ್ಲ ಹೇಗ್ಯಾರ. ಅದು ಹೇಳು ಉಣ್ಮೆ ಅಂದರಿವಿಲೆ ಅಲ್ಲ ಎಲ್ಲ ಎಡೆ ನೋಡಿದೆ ಅಂದಲಿಯೋ ಮಲೈ ಮಾತಾಡಿದೆ ಅಂದಲಿಯೋ ನಂಗೆ ಬಂದು ಒಂದು ಮಲೇಷ್ಯಾದಾಗ ಇದ್ದಂಗೆ ಒಂದು ಫೀಲಿಂಗ್ ಇಲ್ಲೇ. ಎಲ್ಲವೇ ತಮಿಳ್ದಾಗ ಮೈನಾಗಿ ಮಾತಾಡ್ಯಾರ. ಎಲ್ಲ ತಮಿಳ್ ಮಕ್ಕಳೆಲ್ಲ ನಂಗೆ ಇಲ್ಲಿ ನೋಡೋಕು ಇಟ್ಟು ಸೊಪ್ಪು ಎಲ್ಲ ನೋಡಿದೆ ಅಂದರೆ ನಂಗೆ ಈ ನಾವು ತಮಿಳ್ನಾಡ್ದಾಗೆ ಏನನ್ನು ತಿನ್ನವೋ ಅದೇ ಮಕ್ಕೆ ಎಲ್ಲ ಇಟ್ಟು ಸಿಕ್ಕಿರ. ಇಡ್ಲಿ, ದೋಸೆ, ಪೊಂಗಲು, ಊತಪ್ಪ. ಬೆಲೆ ಮಟ್ಟು ನೋಡಿದೆ ಅಂದರೆ ಸ್ವಲ್ಪ ಜಾಸ್ತಿ, ಅದಾವುದು ಇಂಡಿಯನ್ ಕಂಪೇರ್ ಮಾಡಲಿ ಇಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಅಟ್ಟಂಗೆ ನಂಗೆ ಒಂದು ಫೀಲಿಂಗ್ ತೋರ್ರ. ಮತ್ತೆ ಪಡಿ ಇನ್ನು ಎಡೆ ಎಲ್ಲ ಒಳ್ಳೆ ನಡೆದೆ. ಇಲ್ಲಿ ನೋಡೋಕು ಇದು ನಿಂಗೆ ಮಸ್ಜಿದ್ದು ಆಡೋ ದೊಡ್ಡ ಮಸ್ಜಿದ್ದು ಇಲ್ಲಿ ಏರಿಯಾ. ಎಲ್ಲ ನಾಟಕರು ಎಲ್ಲ ಇಲ್ಲಿಗೆ ಬಂದು ಸುತ್ತಿ ನೋಡಿದ್ದಾರೆ. ಹೆಸರು ಬಂದು ಮಲೇಷ್ಯಾ ಮದಿನಿಂದ ತಿಂದೇಗಿ ನೋಡೋಕು ಇಲ್ಲಿ ನೋಡೋಕು. ಇತ್ತ ಮೈನು ಪ್ರೈಮ್ ಮಿನಿಸ್ಟರ್ ಆಫೀಸು ನಂಗೆ ನೋಡೋಕು. ಒಂದು ಕುರಿಬಿಟ್ಟ ಲೆವೆಲ್ಗೆ ಅಷ್ಟೇ ನಂಗೆ ಓಪನ್ ಬಿಡಿದ್ರ ಅದಕ್ಕೆ ಮೇಲೆ ಅಲ್ಲಿ ಅಲೌಡ್ ಇಲ್ಲ. ಅಲ್ಲಿ ಏವಿದೆ ಹಿಂಗೆ ನಾನು ನೋಡ್ದಂಗೆ ಇನ್ನಗಸ ಪೊಲೀಸ್ಕರ ತಮ್ಮಕ್ಕೆಲ್ಲ ಇನ್ನಗಸ ದಾರು ಹೆಂಗೆ ಇನ್ನಗಸ ಬಂದು 3-4 ಜನ ಆಯ್ತಾ ಇನ್ನಗಸು ಪೊಲೀಸ್ಕರ್ ಮಾಕೆ ದಾರು ಹೆಂಗೆ ಇನ್ನಗಸ ನೋಡಿದ್ದು ಕೆಡಿಯ. ಯಾಕಂದ್ರೆ ಒಂದೇ ಒಂದು ರೀಸನ್ ಏನಾಗ್ತದೆ ಅಂದರೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಂದಿಗೆ ಒಂದು ಅಡದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪೊರ್ತವ್ರೆ ಎಲ್ಲವೇ ಒಳ್ಳೆಂಗೆ ಕಡೆ ಇಡ್ತಾರೆ. ಒಂದು ರೂಲ್ಸ್ ಹಾಕಿದ್ದಾರೆ ಅಂದರೆ ಅದಕ್ಕೆ ಆಳುವಾಗ ರೆಸ್ಪೆಕ್ಟ್ ಕೊಟ್ಟು ಮದಿಚಿ ತಮ್ಮಕ್ಕೆಲ್ಲ ಮಾಡಿದ್ದಾರೆ. ಅದನ್ನ ಹೆಂಚೋನ ಸಂತೋಷ. ಎಲ್ಲ ಎಡವು ಒಳ್ಳೆ ಸುತ್ತಪತ್ತವಾನ ಎಡತ ಎಡವು ಒಂದು ಇದು ಅಟ್ಟಂಗೆ ಒಂದು ತೋರ್ಲೆ ಗಿಜಿ ಅಟ್ಟಂಗೆಲ್ಲ ಒಂದು ತೋರ್ಲೆ ನೋಡೋಕು. ಎಲ್ಲ ನೋಡಬೇಕಾದ ಒಂದು ಎಡೆ ತಮ್ಮಕ್ಕೊಂದು ಅರುಮೆಯ ಎಡೆ ಬಂದು ಇಲ್ಲಿ ಸಿಕ್ಕ. ಮತ್ತೆ ಸೋಕ ಒಳ್ಳೆಂಗೆ ಬಿಲ್ಡಿಂಗ್ ಮಾಡಿದ್ದಾರೆ. ಹಿಂಗೆ ನೋಡೋಕು ಅಲ್ಲಿ ತೋರಿಬಾ ಬಿಲ್ಡಿಂಗು ಎಲ್ಲ ಇದಾಡದೆ. ಪ್ಲಸ್ಸು ಇಲ್ಲಿ ಬಂದು ಕೈವಾಳ ಬಂದು ಒಳ್ಳೆಂಗೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಂಗೆ ಇಂಡಿಯಾಗೆ ಬಪ್ಪ ಪಾಮ್ ಆಯಿಲ್ ತಂದೇಗೆ ನಿಂಗೆ ಕೇಳಿಪಟ್ಟಿದ್ದಾರೆ. ಪಾಮ್ ಆಯಿಲು, ಆ ಪಾಮ್ ಆಯಿಲ್ ಮೊರ ದೊಡ್ಡ ಎಡೆ ಬಂದು ನಂಗೆ ಈ ಅಡಿ ಹೋಗುತ್ತೆ ದೊಡ್ಡ. ಇಲ್ಲಿಂದ ನಂಗೆ ಇಂಡಿಯಾ ಕರು ಬಂದು ನೆರೆಯ ನಂಗೆ ಪಾಮ್ ಆಯಿಲ್ ಬಂದು ನಂಗೆ ಇಂಡಿಯನ್ ಗೌರ್ಮೆಂಟ್ ಬಂದು ಇಂಪೋರ್ಟ್ ಮಾಡಿ ಅಲ್ಲಿಂದ ಇದು ಮಾಡಿದ್ದಾರೆ. ನಂಗೆ ಮಕ್ಕಳಿಗೆಲ್ಲ ಬಂದು ರೇಷನ್ ಮೂಲ್ಯವ ಬಂದು ಕೊಡೋದೆಲ್ಲ ಬಂದು ಹತ್ತದ ಮಾಡಿದ್ದಾಳೆ. ಇಲ್ಲೆಲ್ಲ ಬಸ್ಸೆಲ್ಲ ನಿಂಗೆ ನೋಡೋಕು ಇದೆಲ್ಲ ಒಳ್ಳೆ ಸೂಪರ್ಬಾನ ಬಸ್ಸು. ಇದೆಲ್ಲ 33 ಸೀಟು, 34 ಸೀಟು, 44 ಸೀಟಿಗೆ ಒಳ್ಳೆ ಬಸ್ಸೆಲ್ಲ ಆಗಿದೆ. ಎಲ್ಲವೇ AC ಬಸ್ತಾ. ಇದೆಲ್ಲ ಕಾರೆಲ್ಲ ನೋಡಿ ಈ ತಮ್ಮಕ್ಕೆ ಈ ಬಂಡಿ ಎಲ್ಲ ಆಡದೆ ನೋಡಿದೆ ಅಂದರೆ ನಂಗೆ ಫುಡ್ಗೆ
ಇಂಡಿಯಾ ಮದಿಪುದಿಗೆ ನೋಡೋದಂದ್ರೆ ಎತ್ತಿಗೂ 15 ಲಕ್ಷ ಪಕ್ಕೆಲ್ಲ ಹೇಗ್ಯಾರ ಮಕ್ಕಿ ಇಲ್ಲಿ ನೋಡೋದಂದ್ರೆ ಪೂರ 3.5 ಲಕ್ಷ ಹೇಗ್ಯಾರ ಈ ಬಂಡಿ ಅಮೌಂಟೇ. ಯಾಕಂದರೆ ಈಗ ಟ್ಯಾಕ್ಸ್ ಫ್ರೀ ಮತ್ತದು ಇಲ್ಲಿ ಹೋಗಿವೆ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡಿದ್ದಾರೆ ಬಂಡಿ ಎಲ್ಲವ ಅದಪ್ಪನ ಬರೋ 3.5 ಲಕ್ಷಕ್ಕೆ ಬಿ ಸಾಕು. ನಂಗೆ ಇಲ್ಲಿ ನೆಂಚಿ ನೋಡೋಕ್ಕೂ ಸರಿಯಾಗ 3.5 ಲಕ್ಷದಾಗ ಈ ಬಂಡಿ ಎಲ್ಲ ಬಂದು ನಂಗೆ ಇಂಡಿಯಾ ಐತಿನ ಬರೋಕೆ ಬಂದಿಗೆ ಇಂಡಿಯಾ ಹೊರತವರೆ ಇದೇ ಬಂಡಿ ನಂಗೆ ಇಂಡಿಯಾ ಐತಿನ ಬಂದಿದ್ರೆ 300% ಟ್ಯಾಕ್ಸ್ ಕಟ್ಟೋದು. ಅಲ್ಲಿ ಬಂದೆ ಅಂದರೆ ಕಿಟ್ಟತಟ್ಟ 9 ಲಕ್ಷ 10 ಲಕ್ಷ ಪಕ್ಕ ಟ್ಯಾಕ್ಸ್ ಆಗ್ಬಿಟ್ರೆ. ಇದುತ್ತಾ ಪುತ್ರರಾಜ್ಯ ನಾ ಇದಂಗೆ ಇನ್ನಗ ಸಹ ಈ ತೋರಿಸಿದ ಎಲ್ಲ ಇದುತ್ತಾ ನಿಂಗೆ ಒಂದು ಒಳ್ಳೆಂಗೆ ನೋಡಿ ಬಿಡೋಕು ಇದೆಲ್ಲ ಬಿಲ್ಡಿಂಗು ಎಲ್ಲ ಏರಿಕೆ ಬೇಡ ಒಳ್ಳೆಂಗೆ ಅಡದೆ. ನಿಂಗೆ ದಾರಿಲಿ ಬಂದೇನೆಂದ್ರೆ ದಾರಲ್ಲಿ ನಿಂಗೆ ಮಲೇಷ್ಯಾ ತಮಕ್ಕೆ ಎಲ್ಲ ಇಲ್ಲಿ ಒಂದು ಟ್ರಿಪ್ ಹಾಕಿ ನಿಂಗೆ ಬನ್ನಿ ಐತೆನೆಂದಲೇ ಇದು ಒಂದು ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ನಿಂಗೆ ನೋಡಬೇಕಾದ ಎಡೆ ಖಂಡಿತ ನೋಡಿವಿ ವಿಡಿಯೋ ನೋಡಿವಿ ಲೈಕ್ ಮಾಡಿವಿ. ಥ್ಯಾಂಕ್ ಯು.